ಸಮಸ್ತ ಕನ್ನಡಿಗರಿಗೂ ಸ್ವಾಗತ. ಇವತ್ತೊಂದು ಆರೋಗ್ಯಕರವಾದ ಮತ್ತು ರುಚಿಯಾದ ಮಸಾಲಾ ಕಿಚಡಿ ಹೇಗೆ ಮಾಡೋದಂತ ತೋರಿಸ್ತೇನೆ. ಇದನ್ನ ಬ್ರೇಕ್ಫಾಸ್ಟ್ ಅಥವಾ ಲಂಚ್ ಎರಡಕ್ಕೂ ಸರ್ವ್ ಮಾಡ್ಬೋದು. ತಿನ್ಲಿಕ್ಕೆ ತುಂಬಾ ಚೆನ್ನಾಗಿರ್ತದೆ. ಅರ್ಧ ಕಪ್ ಆಗುವಷ್ಟು ಹೆಸರು ಬೇಳೆನ 15 ನಿಮಿಷ ನೆನೆಸಿಟ್ಟಿರೋದನ್ನ ನೀರು ಬಸ್ದು ಹಾಕಿದ್ದೇನೆ ಪ್ರೆಷರ್ ಕುಕ್ಕರ್ಗೆ. 3/4 ಕಪ್ ರಾ ರೈಸ್ ಹಾಕಿದ್ದೇನೆ. ರಾ ರೈಸ್ ಅಂದ್ರೆ ದೋಸೆ ಅಕ್ಕಿ. ಆಮೇಲೆ 6 ಕಪ್ ಆಗುವಷ್ಟು ನೀರು ಬೇಕಾಗ್ತದೆ. ಕುಕ್ಕರ್ ಸ್ವಲ್ಪ ದೊಡ್ಡದಿದ್ರೆ ಒಳ್ಳೇದು, ಇಲ್ಲದಿದ್ರೆ ಉಕ್ಕಿ ಹೊರಗಡೆ ಬರ್ಬೋದು ಅಕ್ಕಿ ಬೇಳೆ. 3 ಹಸಿಮೆಣಸಿನಕಾಯಿ ಉದ್ದಕ್ಕೆ ಸೀಳಿ ಹಾಕಿದ್ದೇನೆ. ಅರ್ಧ ಚಮಚ ಉಪ್ಪು ಮತ್ತೆ 1/4 ಚಮಚ ಅರಿಶಿನ ಪುಡಿ ಹಾಕಿ 3 ವಿಷಲ್ ದೊಡ್ಡ ಉರಿಯಲ್ಲಿ ಪ್ರೆಷರ್ ಕುಕ್ ಮಾಡ್ಕೊಳ್ಬೇಕು. ಆಗ ಸರಿಯಾದ ಹದಕ್ಕೆ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ಇರ್ತದೆ, ಚೆನ್ನಾಗಿ ಬೆಂದಿರ್ತದೆ. ಈಗ ಒಂದು ಪಾತ್ರೆಯಲ್ಲಿ 3 ದೊಡ್ಡ ಚಮಚ ತುಪ್ಪ ಬಿಸಿ ಮಾಡಿ, ಅದು ಸರಿ ಬಿಸಿ ಆದ್ಮೇಲೆ 1 ಚಮಚ ಜೀರಿಗೆ, 1 ದೊಡ್ಡ ಚಮಚ ಹಸಿ ಶುಂಠಿ ಸಣ್ಣಗೆ ಹೆಚ್ಚಿರೋದು, ಚಿಟಿಕೆ ಆಗುವಷ್ಟು ಇಂಗಿನ ಪುಡಿ ಹಾಕಿ ಬಾಡಿಸ್ಕೊಳ್ತಾ ಇದ್ದೇನೆ. ಈಗ ಇದಕ್ಕೆ ಅರ್ಧ ಈರುಳ್ಳಿಯನ್ನ ಸಣ್ಣಗೆ ಹೆಚ್ಚಿ ಹಾಕಿದ್ದೇನೆ. ಇದನ್ನ ಒಮ್ಮೆ ಬಾಡಿಸ್ಕೊಂಡು ನಂತರ ಒಂದಾದ ಮೇಲೆ ಒಂದು ತರಕಾರಿಗಳನ್ನ ಹಾಕೊಳ್ಬೇಕು. ಈರುಳ್ಳಿಯನ್ನ ಸರಿಗೆ ಬಾಡಿಸ್ಕೊಳ್ತೇನೆ. ಅದಾದ ಮೇಲೆ 3 ಬೀನ್ಸ್ನ ಸ್ವಲ್ಪ ದೊಡ್ಡದಾಗಿ ಹೆಚ್ಕೊಂಡು ಹಾಕಿದ್ದೇನೆ. 1 ಆಲೂಗಡ್ಡೆನ ದೊಡ್ಡದಾಗಿ ಹೆಚ್ಚಿದ್ದೇನೆ. ದೊಡ್ಡದಾಗಿ ಅಂದ್ರೆ ತುಂಬಾ ದೊಡ್ಡದಾಗಿ ಹೆಚ್ಚೋದು ಬೇಡ, ಹಾಗಂತ ಫೈನ್ಲಿ ಚಾಪ್ಡು ಅಲ್ಲ, ತುಂಬಾ ಸಣ್ಣಗೆ ಹೆಚ್ಚಬೇಕು ಅಂತಾನೂ ಇಲ್ಲ. ಸ್ವಲ್ಪ ಉಪ್ಪು ಹಾಕಿದ್ದೇನೆ, ಯಾಕಂದ್ರೆ ಆಲೂಗಡ್ಡೆಗೆ ಉಪ್ಪು ತಾಗ್ಲಿ ಅಂತ ಹೇಳಿ. ನಂತರ ಕೊನೆಯಲ್ಲಿ ಮತ್ತೆ ಉಪ್ಪು ಅಡ್ಜಸ್ಟ್ ಮಾಡ್ಕೊಳ್ಬಹುದು. ನೀರೆಲ್ಲ ಹಾಕ್ಲಿಕ್ಕೆ ಹೋಗ್ಬೇಡಿ. ಮಧ್ಯಮ ಉರಿಯಲ್ಲಿ ಮುಚ್ಚಳನ ಮುಚ್ಚಿ ಒಂದು 5 ನಿಮಿಷ ಬೇಯಿಸಿದ್ರೆ ಆಲೂಗಡ್ಡೆ ಬೇಯ್ತದೆ. ಅದಾದ್ಮೇಲೆ ಮತ್ತೆ ಬೇರೆ ತರಕಾರಿಗಳನ್ನ ಹಾಕೊಳ್ಬಹುದು. ಅರ್ಧ ಕ್ಯಾಪ್ಸಿಕಮ್ ಸ್ವಲ್ಪ ದೊಡ್ಡದಾಗಿ ಹೆಚ್ಚಿರೋದು, 1 ಟೊಮ್ಯಾಟೊ, ಹಾಗೇನೆ ಹಸಿ ಬಟಾಣಿ, ಅರ್ಧ ಕಪ್ ಆಗುವಷ್ಟು ಹಸಿ ಬಟಾಣಿ ಇದೆ. ಈಗ ಮತ್ತೆ ಉಪ್ಪು ಹಾಕಿದ್ದೇನೆ, 1/4 ಚಮಚ ಅರಿಶಿನ ಪುಡಿ ಹಾಕಿದ್ದೇನೆ, 1/3 ಚಮಚ ಆಗುವಷ್ಟು ಅಚ್ಚ ಖಾರದ ಪುಡಿ ಕೂಡ ಹಾಕಿದ್ದೇನೆ. ಮೊದಲೇ ಬೇಳೆ ಮತ್ತೆ ಅಕ್ಕಿ ಬೇಯುವಾಗ ನಾನು ಹಸಿಮೆಣಸು ಹಾಕಿದ್ದೆ. ಇದನ್ನ ಮತ್ತೆ 5 ನಿಮಿಷ ಮಧ್ಯಮ ಉರಿಯಲ್ಲಿ ಬೇಯಿಸಿದ್ರೆ ಆಲೂಗಡ್ಡೆನೂ ಅಷ್ಟರಲ್ಲಿ ಸರಿಯಾಗಿ ಬೆಂದಿರ್ತದೆ, ಉಳಿದ ತರಕಾರಿಗಳು ಬೆಂದಿರ್ತದೆ. ತುಂಬಾ ಮೆತ್ತಗೆ ಮಾಡೋದು ಬೇಡ, ಸ್ವಲ್ಪ ಕ್ರಂಚಿಯಾಗಿ ಇರಲಿ ತಿನ್ನುವಾಗ. ಈಗ ಇದಕ್ಕೆ ನಾವು ಪ್ರೆಷರ್ ಕುಕ್ ಮಾಡಿರುವಂತ ಅಕ್ಕಿ ಮತ್ತೆ ಬೇಳೆನ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕು. ನಾನಿಲ್ಲಿ ಎಕ್ಸ್ಟ್ರಾ ನೀರು ಹಾಕಿಲ್ಲ. ನೀವು ಮೊದಲೇ ಅಕ್ಕಿ ಬೇಳೆ ಬೇಯಿಸುವಾಗ 6 ಕಪ್ ನೀರು ಹಾಕಿದ್ರೆ ಎಕ್ಸ್ಟ್ರಾ ನೀರು ಬೇಕಾಗೋದಿಲ್ಲ. ಇಲ್ಲಿ ಒಗ್ಗರಣೆಗೆ 1 ದೊಡ್ಡ ಚಮಚ ತುಪ್ಪನ ಬಿಸಿ ಮಾಡಿ ಅದಕ್ಕೆ ಗೋಡಂಬಿ ಹಾಕಿದ್ದೇನೆ. ಗೋಡಂಬಿ ಹಾಕಿದ್ರೆ ತಿನ್ಲಿಕ್ಕೆ ಚೆನ್ನಾಗಿರ್ತದೆ. ಹಾಗೇನೆ ತೆಂಗಿನಕಾಯಿ ಹೋಳುಗಳನ್ನು ಹಾಕಿದ್ದೇನೆ, ಹಸಿ ತೆಂಗಿನಕಾಯಿ ಹೋಳು. ಅದನ್ನ ಹುರಿದು ಕೊನೆಯಲ್ಲಿ ಕಿಚಡಿಗೆ ತುಪ್ಪದ ಸಮೇತ ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ. ನೀವು ನೀರಿನ ಹದ ಸರಿಯಾಗಿ ನೋಡ್ಕೊಳ್ಳಿ. ನಾನು ಅರ್ಧ ಕಪ್ ಹೆಸರು ಬೇಳೆ 3/4 ಕಪ್ ಅಕ್ಕಿಗೆ 6 ಕಪ್ ನೀರು ಹಾಕಿ ಬೇಯಿಸಿದಾಗ ಇಲ್ಲಿ ಕೊನೆಯಲ್ಲಿ ಮತ್ತೆ ನೀರು ಹಾಕುವ ಅವಶ್ಯಕತೆ ಬೀಳೋದಿಲ್ಲ. ಹೀಗೆ ಮಾಡಿದ್ರೆ ರುಚಿ ಚೆನ್ನಾಗಿರ್ತದೆ. ಇಲ್ಲದಿದ್ರೆ ಕೊನೆಯಲ್ಲಿ ಮತ್ತೆ ನೀವು ನೀರು ಹಾಕೊಂಡು ಮಾಡಿದ್ರೆ ಸ್ವಲ್ಪ ಸಪ್ಪೆ ಸಪ್ಪೆ ಅನಿಸ್ತದೆ, ಅಷ್ಟು ಸರಿಯಾಗಿ ಹೊಂದ್ಕೊಳ್ಳೋದಿಲ್ಲ. ಕೊನೆಯಲ್ಲಿ ಸ್ವಲ್ಪ ಸಣ್ಣಗೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿದ್ದೇನೆ. ಇದನ್ನ ನಾನು ಶುಂಠಿ ಉಪ್ಪಿನಕಾಯಿ ಜೊತೆ ಸರ್ವ್ ಮಾಡಿದ್ದೇನೆ. ಒಮ್ಮೆ ಮಾಡಿ ನೋಡಿ, ತುಂಬಾ ರುಚಿಯಾಗಿರ್ತದೆ, ಹೆಲ್ದಿ ಕೂಡ. ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇನ್ನೂ ಹೆಚ್ಚಿನ ರೆಸಿಪಿಗಳಿಗಾಗಿ ಸವಿರುಚಿ ಚಾನೆಲ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ಅಂತ ಕೇಳ್ಕೊಳ್ತೇನೆ. ಧನ್ಯವಾದಗಳು.